ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಈಗಿನ ಕಾಸ್ಟ್ಲಿ ಜಗತ್ತಿನಲ್ಲಿ ಜೀವನ ನಡೆಸುವುದೇ ತುಂಬ ದುಬಾರಿಯಾಗಿದೆ. ಇರುವಂಥ ಸಣ್ಣ ಇನ್ಕಮ್ ಅಥವಾ ಸ್ಯಾಲ್ರಿಯಲ್ಲಿ ದಿನದ ಮತ್ತು ತಿಂಗಳ ಖರ್ಚು ತೆಗೆದು ಉಳಿತಾಯ ಅಥವಾ ಸೇವಿಂಗ್ಸ್ ಅಂತ ಉಳಿಯುವುದೇ ತುಂಬಾ ಕಡಿಮೆ. ಇನ್ನು ಕೆಲವು ಸಲ ಸೇವಿಂಗ್ಸ್ ಅಂತ ಉಳಿಯುವುದೇ ಇಲ್ಲ, ಮತ್ತೆ ತಿಂಗಳ ಅಥವಾ ದಿನದ ಖರ್ಚಿಗಾಗಿ ಬೇರೆಯವ್ರ ಹತ್ರ, ರಿಲೇಟಿವ್ಸ್ ಹತ್ರನೋ ಅಥವಾ ಫ್ರೆಂಡ್ಸ್ ಹತ್ರನೋ ಸಾಲ ಮಾಡಬೇಕಾಗುತ್ತದೆ. ನೋಡಿ, ಇನ್ನು ಕೆಲವು ಸಲ ಸಣ್ಣ ಅಮೌಂಟ್ ಆದರೆ ಫ್ರೆಂಡ್ಸ್ ಹತ್ರನೋ ಅಥವಾ ರಿಲೇಟಿವ್ಸ್ ಹತ್ರನೋ ಕೈ ಸಾಲ ಅಂತ ನಾವು ಸಾಲವನ್ನು ತೆಗೆದುಕೊಂಡು ಮುಂದಿನ ತಿಂಗಳಲ್ಲಿ ಖರ್ಚಿನಲ್ಲಿ ಹಾಗೋ ಹೀಗೋ ಉಳಿತಾಯ ಮಾಡಿ ಆ ಸಾಲವನ್ನು ನಾವು ಹೇಗೋ ಮಾಡಿ ತೀರಿಸ್ಬೋದು. ಬಟ್ ಟೈಮ್ ಹೀಗೆ ಇರ್ತಂತ ಗೊತ್ತಿರಲ್ಲ ಫ್ರೆಂಡ್ಸ್. ಕೆಲವು ಸಲ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಅಂತ ಲಕ್ಷ ಗಂಟಲೆ ಅಮೌಂಟ್ ಬೇಕಾದರೆ ಫ್ರೆಂಡ್ಸ್ ಹತ್ರನೋ ಅಥವಾ ರಿಲೇಟಿವ್ಸ್ ಹತ್ರನೋ ಅಷ್ಟು ಲಕ್ಷ ಗಂಟಲೆ ಹಣವನ್ನು ಹೊಂದಿಸುವುದು ತುಂಬಾ ಕಷ್ಟವಾಗುತ್ತದೆ. ಅಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮನುಷ್ಯ ಬ್ಯಾಂಕು ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಸಾಲವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಸೊ ಅಂತಹ ಸಿಚುವೇಶನ್ದಲ್ಲಿ ಬೇರೆ ಯಾವುದೇ ಆಪ್ಷನ್ಸ್ ಇರಲ್ಲ. ಏನಿದ್ರೂ ಬ್ಯಾಂಕ್ ಹತ್ರನೋ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲನೋ ಅಥವಾ ಮೈಕ್ರೋ ಫೈನಾನ್ಸ್ ಹತ್ರನೋ ನಾವು ಸಾಲಕ್ಕೆ ಅಪ್ಲೈ ಮಾಡಬೇಕಾಗುತ್ತದೆ. ಸೊ ಹಾಗೋ ಹೀಗೋ ಮಾಡಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಸಾಲವನ್ನು ತೆಗೆದುಕೊಳ್ಳುತ್ತೇವೆ. ಸೊ ಇದು ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ ಎಲ್ಲ ಮಿಡಲ್ ಕ್ಲಾಸ್ ಜನರ ಪ್ರಾಬ್ಲಮ್ ಆಗಿದೆ. ಸೊ ಫ್ರೆಂಡ್ಸ್, ಈ ಥರ ತೆಗೆದುಕೊಂಡಂಥ ಸಾಲವನ್ನು ದಿನದ ಖರ್ಚಿನಲ್ಲಿ ಮತ್ತು ತಿಂಗಳ ಖರ್ಚಿನಲ್ಲಿ ಹಂಗು ಹಿಂಗು ಸೇವಿಂಗ್ಸ್ ಅಂತ ಮಾಡಿ ಖರ್ಚುಗಳನ್ನು ಕಡಿಮೆ ಮಾಡಿ ಈ ಥರದ ಸಾಲಗಳನ್ನು ನಾವು ತೀರಿಸ್ತೀವಿ. ಸೊ ಫ್ರೆಂಡ್ಸ್, ಈ ಥರದ ಸಾಲಗಳನ್ನು ತೀರಿಸುವ ಟೈಮ್ನಲ್ಲಿ ನೀವು ತುಂಬಾ ಕೇರ್ಫುಲ್ ಆಗಿರಬೇಕಾಗುತ್ತದೆ. ಯಾಕಂದರೆ ಸ್ವಲ್ಪ ಏನಾದರೂ ಎಚ್ಚರ ತಪ್ಪಿದರೆ ಫ್ಯೂಚರ್ನಲ್ಲಿ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಂದ, ಬ್ಯಾಂಕ್ಗಳಿಂದ ಅಥವಾ ಮೈಕ್ರೋ ಫೈನಾನ್ಸ್ಗಳಿಂದ ಟಾರ್ಚರನ್ನು ಮತ್ತು ಹರಾಸ್ಮೆಂಟನ್ನು ಅನುಭವಿಸುವ ಸಿಚುವೇಶನ್ ಬಂದರೂ ಬರಬಹುದು. ಸೊ ಈ ಥರದ ಸಿಚುವೇಶನ್ ಫ್ಯೂಚರ್ನಲ್ಲಿ ಬರಬಾರ್ದು ಅಂದರೆ ನಾವು ಸಾಲವನ್ನು ತೀರಿಸುವ ಟೈಮ್ನಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ಅಥವಾ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಸೊ ಈ ನಿಯಮಗಳನ್ನು ನಾವು ಸಾಲ ತೀರಿಸುವ ಟೈಮ್ನಲ್ಲಿ ಪಾಲಿಸಿದರೆ ಫ್ಯೂಚರ್ನಲ್ಲಿ ಆಗುವಂತಹ ಈ ಥರದ ತೊಂದರೆಗಳನ್ನು ನಾವು ಖಂಡಿತ ತಪ್ಪಿಸಬಹುದು ಫ್ರೆಂಡ್ಸ್. ಬನ್ನಿ ಹಾಗಾದರೆ ಆ ನಿಯಮಗಳೇನು, ಆ ನಿಯಮಗಳನ್ನು ಯಾವ ಥರ ನಾವು ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಮ್ಮಂಥ ದೇಶದಲ್ಲಿ ಸಾಲ ಮಾಡಲಾರದೆ ಇರಲಾರದಂಥ ಸಿಚುವೇಶನ್ ತುಂಬಾ ಕಡಿಮೆ. ಎಸ್ಪೆಷಲಿ ಮಿಡಿಲ್ ಕ್ಲಾಸ್ ಜನ ಅಂದರೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಸಾಲ ಇರಲಾರ್ದೆ ಜೀವನನೇ ಇಲ್ಲ ಅನ್ನುವ ಅಂಥ ಸಿಚುವೇಶನ್ ಇದೆ. ಸಾಲ ಅಂದರೆ ಅದು ಹೋಮ್ ಲೋನ್ ಇರ್ಬೋದು, ಮೈಕ್ರೋ ಫೈನಾನ್ಸ್ಗಳಿಂದ ಮೈಕ್ರೋ ಕ್ರೆಡಿಟ್ ಇರ್ಬೋದು, ಕಾರ್ ಲೋನ್ ಇರ್ಬೋದು, ಟೂ ವೀಲರ್ ಲೋನ್ ಇರ್ಬೋದು, ಅಥವಾ ಗೋಲ್ಡ್ ಲೋನ್ ಇರ್ಬೋದು, ಪರ್ಸನಲ್ ಲೋನ್ ಇರ್ಬೋದು. ಈ ಥರದ ಇನ್ನೂ ಅನೇಕ ಸಾಲಗಳಿವೆ. ಸೊ ಫ್ರೆಂಡ್ಸ್, ಇನ್ನು ಮೊದಲನೇ ಟಿಪ್ ಅಥವಾ ಮೊದಲನೇ ನಿಯಮ ಏನಪ್ಪಾ ಅಂತಂದರೆ ಅವಧಿ ಪೂರ್ಣ ಸಾಲ ಪೂರ್ಣಗೊಳಿಸುವ ಶುಲ್ಕ ಅಥವಾ ಲೋನ್ ಫೋರ್ಕ್ಲೋಸರ್ ಚಾರ್ಜಸ್ ಅಂತ. ನೋಡಿ ಫ್ರೆಂಡ್ಸ್, ಬ್ಯಾಂಕ್ಗಳು ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಸಾಮಾನ್ಯವಾಗಿ ಲೋನ್ ಫೋರ್ಕ್ಲೋಸರ್ ಚಾರ್ಜಸ್ ಅಂದರೆ ಅವಧಿ ಪೂರ್ಣ ಸಾಲ ಪೂರ್ಣಗೊಳಿಸುವ ಚಾರ್ಜಸ್ ಅಥವಾ ಫೈನ್ಗಳನ್ನು ಕಸ್ಟಮರ್ಸ್ಗೆ ಹಾಕುತ್ತವೆ. ಅಂದರೆ ನೀವೇನಾದರೂ ತೆಗೆದುಕೊಂಡ ಸಾಲವನ್ನು ಅವಧಿಗೆ ಮುಂಚೆನೆ ಅಂದರೆ ಅಡ್ವಾನ್ಸ್ ಹಾಗೇನೆ ಲೋನ್ ಕ್ಲೋಸ್ ಮಾಡೋಕ್ಕೆ ಹೋದರೆ ಇನ್ನುಳಿದ ಸಾಲದ ಅಮೌಂಟ್ ಮೇಲೆ ಅಂದರೆ ಬ್ಯಾಲೆನ್ಸ್ ಸಾಲದ ಅಮೌಂಟ್ ಮೇಲೆ ಬ್ಯಾಂಕ್ಗಳು ಇಂತಿಷ್ಟು ಅಂತ ಚಾರ್ಜ್ ಅನ್ನ ಮಾಡ್ತಾರೆ. ಸೊ ಈ ತರಹದ ಅಡ್ವಾನ್ಸ್ ಆಗಿ ಲೋನ್ ಕ್ಲೋಸ್ ಮಾಡುವಾಗ ನೀವು ಲೋನ್ ತೆಗೆದುಕೊಂಡ ಬ್ಯಾಂಕ್ನವರು ನಿಮಗೆ ಲೋನ್ ಫೋರ್ಕ್ಲೋಸರ್ ಚಾರ್ಜಸ್ ಅನ್ನ ಹಾಕಿದಾರಾ ಅಥವಾ ಇಲ್ಲ ಅಂತ ನೀವು ಚೆಕ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಇನ್ನು ಎರಡನೇ ನಿಯಮ ಅಥವಾ ಎರಡನೇ ಟಿಪ್ ಏನಪ್ಪಾ ಅಂತಂದ್ರೆ ಒರಿಜಿನಲ್ ದಾಖಲಾತಿಗಳನ್ನ ವಾಪಸ್ ಪಡೆಯುವುದು. ಅಂದರೆ ಒರಿಜಿನಲ್ ಬ್ಯಾಂಕಿಗೆ ಸಬ್ಮಿಟ್ ಮಾಡಿದಂತ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ರಿಟರ್ನ್ ಪಡೆಯುವುದು. ಬಿಕಾಸ್ ಯಾರಿಗಾದರೂ ಮಾಡಿದಂತಹ ಸಾಲವನ್ನ ಆದಷ್ಟು ಬೇಗನೆ ಕ್ಲೋಸ್ ಮಾಡಿದ್ರೆ ಸಾಕಪ್ಪ ಅಂತ ಫೀಲಿಂಗ್ ಇರುತ್ತೆ. ಸೊ ಇಂತಹ ಟೈಮ್ನಲ್ಲಿ ಒರಿಜಿನಲ್ ಸಬ್ಮಿಟ್ ಮಾಡಿದಂತ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಅಷ್ಟೊಂದು ನೆನಪಿರುವುದಿಲ್ಲ ಮತ್ತು ಆ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಮರೆವು ಜಾಸ್ತಿನೇ ಇರುತ್ತದೆ. ಹಾಗಾಗಿ ನೀವು ಸಾಲ ತೆಗೆದುಕೊಳ್ಳುವಾಗ ಯಾವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ಬ್ಯಾಂಕ್ಗಳಿಗೆ ಕೊಟ್ಟಿರ್ತೀರಿ ನೋಡಿ, ಆ ಡಾಕ್ಯುಮೆಂಟ್ಸ್ಗಳನ್ನ ಬ್ಯಾಂಕ್ಗಳಿಂದ ರಿಟರ್ನ್ ಪಡೆಯುವುದನ್ನ ಮರೆಯಬೇಡಿ. ಸೊ ಫ್ರೆಂಡ್ಸ್, ಸಾಲ ತೆಗೆದುಕೊಳ್ಳುವಾಗ ಎಸ್ಪೆಷಲಿ ಹೋಮ್ ಲೋನ್ಗೆ ಸೇಲ್ ಡೀಡ್ ಅನ್ನ ಕೊಟ್ಟಿರುತ್ತೇವೆ, ಒರಿಜಿನಲ್ ಸೇಲ್ ಡೀಡ್ ಅನ್ನ ಕೊಟ್ಟಿರುತ್ತೇವೆ, ಅದೇ ರೀತಿಯಾಗಿ ಕನ್ವೆನ್ಸ್ ಡೀಡ್ ಅನ್ನ ಕೊಟ್ಟಿರ್ತಾರೆ, ಹಾಗೆ ಪವರ್ ಆಫ್ ಅಟಾರ್ನಿಯನ್ನ ಮತ್ತು ಕ್ಯಾನ್ಸಲ್ ಚೆಕ್ ಗಳನ್ನ ಬ್ಯಾಂಕ್ಗಳಿಗೆ ಕೊಟ್ಟಿರ್ತಾರೆ. ಸೊ ಈ ಡಾಕ್ಯುಮೆಂಟ್ಸ್ ಗಳನ್ನ ಲೋನ್ ಕ್ಲೋಸ್ ಆದ ಮೇಲೆ ರಿಟರ್ನ್ ಪಡೆಯುವುದನ್ನ ಖಂಡಿತವಾಗಿಯೂ ಮರೆಯಬೇಡಿ. ಇನ್ನು ಮೂರನೆಯ ಟಿಪ್ ಏನಪ್ಪಾ ಅಂದ್ರೆ ಎನ್ಒಸಿ ಲೆಟರ್.
ಅಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ಫ್ರೆಂಡ್ಸ್, ಇನ್ನು ಲೋನ್ ಕ್ಲೋಸ್ ಮಾಡಿದ ಮೇಲೆ ವಿತೌಟ್ ಎನಿ ಮಿಸ್ ಓಕೆ ಬ್ಯಾಂಕ್ಗಳಿಂದ NOC ಲೆಟರ್ನ ಪಡೆದುಕೊಳ್ಳಿ. ಯಾಕಂದ್ರೆ ಬ್ಯಾಂಕ್ನವರು NOC ಲೆಟರ್ನಲ್ಲಿ ಲೋನ್ ಕ್ಲೋಸ್ ಆಗಿರೋದರ ಬಗ್ಗೆ ಮತ್ತು ಯಾವುದೇ ರೀತಿಯ ಲೋನ್ ನಲ್ಲಿ ಬ್ಯಾಲೆನ್ಸ್ ಇಲ್ಲ ಅನ್ನೋದರ ಬಗ್ಗೆ NOC ಲೆಟರ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಈ NOC ಲೆಟರ್ ನಿಮ್ಮ ಹತ್ರ ಇತ್ತಂತಂದ್ರೆ ಇನ್ನೊಮ್ಮೆ ಯಾರು ಅಂದ್ರೆ ಫ್ಯೂಚರ್ ನಲ್ಲಿ ಯಾರು ಬಂದು ನಿಮ್ದು ಲೋನ್ ಇದೆ ನೀವು ಲೋನ್ ಕಟ್ಟಿ ಅಂತ ಹೇಳುವ ಸಂದರ್ಭ ನಿಮಗೆ ಒದಗಿ ಬರುವುದಿಲ್ಲ. ಮತ್ತು ಹಾಗೆ NOC ಲೆಟರ್ ನಲ್ಲಿ ನಿಮ್ಮ ಸಾಲದ ಡಿಟೇಲ್ಡ್ ಮತ್ತು ಸಾಲದ ಲೋನ್ ನಂಬರ್, ಅದೇ ರೀತಿಯಾಗಿ ನಿಮ್ಮ ಹೆಸರು, ಅಡ್ರೆಸ್ ಮತ್ತು ಸಾಲ ಕ್ಲೋಸ್ ಆಗಿರುವುದರ ಬಗ್ಗೆ ಡಿಟೇಲ್ಡ್ ಆಗಿ ಮೆನ್ಷನ್ ಮಾಡಿದಾರಾ ಅಥವಾ ಇಲ್ಲ ಅಂತ ಅನ್ನುವುದನ್ನು ಚೆಕ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಇನ್ನು 4ನೇ ನಿಯಮ ಏನಪ್ಪಾ ಅಂತಂದ್ರೆ ಅಂದ್ರೆ 4ನೇ ಟಿಪ್ ಏನಪ್ಪಾ ಅಂದ್ರೆ ನಿರ್ಬಂಧ ರದ್ದು ಅಂದರೆ ಹೈಪೋಥಿಕೇಶನ್. ಫ್ರೆಂಡ್ಸ್, ಯೂಶುವಲಿ ಬ್ಯಾಂಕ್ನವರು ಸಾಲ ಕೊಡುವ ಟೈಮ್ನಲ್ಲಿ ಸಾಲ ಕೊಟ್ಟಂತ ಪ್ರಾಪರ್ಟಿ ಮೇಲೆ ಕೆಲವು ನಿರ್ಬಂಧನೆಗಳನ್ನು ಹಾಕಿರ್ತಾರೆ. ಅಂದರೆ ನೀವು ಸಾಲ ತೆಗೆದುಕೊಂಡಂತ ಪ್ರಾಪರ್ಟಿಯನ್ನ ಇನ್ನೊಬ್ಬರಿಗೆ ಮಾರಾಟ ಮಾಡಕ್ಕೆ ಬರದ ಹಾಗೆ ನಿಮ್ಮ ಪ್ರಾಪರ್ಟಿ ಮೇಲೆ ಕಂಡೀಷನ್ಸ್ಗಳನ್ನು ಹಾಕಿರ್ತಾರೆ. ಮತ್ತು ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ನಲ್ಲಿ ಈ ಪ್ರಾಪರ್ಟಿ ಮೇಲೆ ನಾವು ಇಷ್ಟು ಸಾಲವನ್ನ ಕೊಟ್ಟಿದ್ದೇವೆ ಅಂತ ನಿರ್ಬಂಧ ಹಾಕಿರ್ತಾರೆ. ಸೊ ಹಾಗಾಗಿ ನೀವು ತೆಗೆದುಕೊಂಡಂತ ಸಾಲ ಕ್ಲೋಸ್ ಆಗುವವರೆಗೂ ಆ ಪ್ರಾಪರ್ಟಿ ಅಂದ್ರೆ ಸಾಲ ತೆಗೆದುಕೊಂಡಂತ ಪ್ರಾಪರ್ಟಿಯನ್ನ ನೀವು ಇನ್ನೊಬ್ಬರಿಗೆ ಮಾರಾಟ ಮಾಡಕ್ಕೆ ಬರುವುದಿಲ್ಲ. ಸೊ ಹಾಗಾಗಿ ನೀವು ಸಾಲವನ್ನ ಕ್ಲೋಸ್ ಮಾಡಿದ ಮೇಲೆ ಸಾಲ ಕೊಟ್ಟಂತಹ ಬ್ಯಾಂಕಿನ ರಿಪ್ರೆಸೆಂಟೇಟಿವ್ ಅವರ ಜೊತೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಈ ತರಹದ ಕಂಡೀಷನ್ ಅನ್ನ ರಿಮೂವ್ ಮಾಡಿಸಿ. ಮತ್ತು ಇನ್ ಕೇಸ್ ನೀವು ಸಾಲವನ್ನ ಯಾವುದೇ ವೆಹಿಕಲ್ಗಳ ಮೇಲೆ ತೆಗೆದುಕೊಂಡಿದ್ರೆ RTO ಆಫೀಸ್ಗೆ ಹೋಗಿ ಈ ರೀತಿಯ ನಿರ್ಬಂಧಗಳನ್ನ ಅಂದ್ರೆ ಹೈಪೋಥಿಕೇಶನ್ ಅನ್ನ ರಿಮೂವ್ ಮಾಡಿಸಿ. ಫ್ರೆಂಡ್ಸ್, ಇನ್ನು ಕಡೆಯ ಅಂದ್ರೆ 5ನೇಯ ಟಿಪ್ ಏನಪ್ಪಾ ಅಂತಂದ್ರೆ ಸಿಬಿಲ್ ಸ್ಕೋರ್ ಅಪ್ಡೇಟ್. ನೋಡಿ, ಇಲ್ಲಿ ಸಿಬಿಲ್ ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಸಿಬಿಲ್ ಅಂತ ಅಂದರೆ ಕ್ರೆಡಿಟ್ ಇನ್ಫಾರ್ಮೇಶನ್ ಬ್ಯೂರೋ ಇಂಡಿಯಾ ಲಿಮಿಟೆಡ್ ಅಂತ. ನೋಡಿ, ಇಲ್ಲಿ ನಿಮ್ಮ ಸಾಲ ಕ್ಲೋಸ್ ಆದ ಮೇಲೆ ಸಿಬಿಲ್ ಡೇಟಾಬೇಸ್ ನಲ್ಲಿ ನಿಮ್ಮ ಸಾಲ ಕ್ಲೋಸ್ ಆಗಿರುವುದರ ಬಗ್ಗೆ ಸಾಲ ಕೊಟ್ಟಂತಹ ಬ್ಯಾಂಕಿನವರು ಅಪ್ಡೇಟ್ ಮಾಡುವುದು ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ. ಸಾಲ ಕ್ಲೋಸ್ ಆದ ಮೇಲೇನು ಸಾಲ ಕ್ಲೋಸ್ ಆಗಿರುವುದರ ಬಗ್ಗೆ ಅಪ್ಡೇಟ್ ಸಿಬಿಲ್ ಸ್ಕೋರ್ ನಲ್ಲಿ ಆಗಿರಲಿಲ್ಲ ಅಂತಂದ್ರೆ ಇದು ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಖಂಡಿತ ಹೊಡೆತ ಬೀಳುತ್ತದೆ. ಇದರಿಂದ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತದೆ. ಮತ್ತು ಇನ್ ಕೇಸ್ ನೀವು ಫ್ಯೂಚರ್ ನಲ್ಲಿ ಮತ್ತೆ ಸಾಲ ಏನಾದರೂ ತೆಗೆದುಕೊಳ್ಳೋಕೆ ಹೋಗಬೇಕಾದ್ರೆ ಆ ಟೈಮಲ್ಲಿ ನಿಮಗೆ ತುಂಬಾನೇ ತೊಂದರೆ ಆಗುತ್ತದೆ. ಸೊ ಹಾಗಾಗಿ ಫ್ರೆಂಡ್ಸ್, ಸಿಬಿಲ್ ಡೇಟಾಬೇಸ್ ನಲ್ಲಿ ನಿಮ್ಮ ಸಾಲ ಕ್ಲೋಸ್ ಆಗಿರುವುದರ ಬಗ್ಗೆ ಅಪ್ಡೇಟ್ ಮಾಡಿಸುವುದನ್ನ ತಪ್ಪದೇ ಮರೆಯಬೇಡಿ. ಫ್ರೆಂಡ್ಸ್, ಸಾಲ ಅಥವಾ ಲೋನ್ ಕ್ಲೋಸ್ ಮಾಡುವ ಟೈಮ್ನಲ್ಲಿ ಫಾಲೋ ಮಾಡಬೇಕಾದಂತಹ ಟಿಪ್ಸ್ಗಳ ಬಗ್ಗಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ತಿಳ್ಕೊತೀನಿ. ದಯವಿಟ್ಟು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.